ಎಸ್ಟಿ ನಿಗಮದ ಹಗರಣದಲ್ಲಿ ಸಿಐಡಿ ಸಿಬಿಐ ನಂತರ ಈಗ ಎಂಟ್ರಿ ಆಗಿದೆ. ಮಾಜಿ ಸಚಿವರ ಜೊತೆಗೆ ನಿಗಮ ಮಂಡಳಿಯ ಅಧ್ಯಕ್ಷರಿಗೂ ಕೂಡ ಇಡಿ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ರಾಯಚೂರಿನಲ್ಲಿ ಶಾಸಕ ದದ್ದಲ್ ಪಿಎ ಪಂಪಣ್ಣ ಅವರನ್ನು ವಿಚಾರಣೆ ನಡೆಸಿದೆ. ರಾಯಚೂರಿನ ದದ್ದಲ್ ನಿವಾಸದಲ್ಲಿ ಮೂವರ ವಿಚಾರಣೆ ಆಗಿರುವಂತಹದ್ದು. ದದ್ದಲ್ ಪತ್ನಿ ಅಕ್ಕ ಸಂಗಮ್ಮ, ಅಳಿಯ ಚನ್ನಬಸಪ್ಪ, ಆಪ್ತ ಸಹಾಯಕ ಪಂಪಣ್ಣ ಮುಖಾಮುಖಿ ಕೂರಿಸಿಕೊಂಡು ವಿಚಾರಣೆಯನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಸಂಗಮ್ಮ ಅಕೌಂಟ್ನಿಂದ ಹಣ ವರ್ಗಾವಣೆಯಾಗಿರುವಂತಹ ಶಂಕೆ ಇದೆ. ಹಾಗಾಗಿಯೇ ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿರುವಂತಹದ್ದು. 1 ತಿಂಗಳಿನಿಂದ SIT ಇದರ ವಿಚಾರಣೆಯನ್ನು ನಡೆಸ್ತಾ ಇತ್ತು. ದದ್ದಲ್ ಮತ್ತು ನಾಗೇಂದ್ರ ಅವರನ್ನು ವಿಚಾರಣೆಗೊಳಪಡಿಸಿರಲಿಲ್ಲ. ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು. ಈ ಬೆನ್ನಲ್ಲೇ CBI ಅಥವಾ ಇಡಿ ಯಾರು ಮೊದಲು ತನಿಖೆಯನ್ನ ಈ ಇಬ್ಬರಿಗೂ ಸ್ಟಾರ್ಟ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇತ್ತು. ನಿನ್ನೆ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಇಡಿ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟಗಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ದದ್ದಲ್ ಅವರ ಕುಟುಂಬಸ್ಥರಿಗೂ ಕೂಡ ಈಗ ಇಡಿ ವಿಚಾರಣೆಯ ಬಿಸಿ ತಟ್ಟಿರುವಂತಹದ್ದು. ಯಾರ್ಯಾರನ್ನ ವಿಚಾರಣೆಗೆ ಒಳಪಡಿಸಿದೆ, ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ವಿಜಯ್. ಖಂಡಿತವಾಗಿ ಪ್ರೇಮ್, ಏನು ನಿನ್ನೆಯವರೆಗೂ ಕೂಡ ಅಂದರೆ ನಿನ್ನೆಯಿಂದ ಆರಂಭವಾದಂಥ ತನಿಖೆ ಏನಿತ್ತು ಅದು ಕೇವಲ ಬಸನಗೌಡ ದದ್ದಲ್ ಹಾಗೂ ಅವರ ಮಾಜಿ PA ಮನೆಗಳಲ್ಲಿ ಮಾತ್ರ ಇತ್ತು ಮತ್ತು ಅವರಿಗೆ ಸಂಬಂಧಪಟ್ಟಂಥ ದಾಖಲೆಗಳ ಪರಿಶೀಲನೆ ಆಗಿತ್ತು. ಆದರೆ ಇವತ್ತು ಏನು ಬೆಳಗ್ಗೆಯಿಂದ ನಡೆದಂಥ ತನಿಖೆ ಬೇರೆ ಬೇರೆ ರೂಪಗಳನ್ನು ಪಡೆದಿರುವಂಥದ್ದು. ಮುಖ್ಯವಾಗಿ ದದ್ದಲ್ ಅವರ ಸಂಬಂಧಿಕರು ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಕೆಲವು ಹೆಸರುಗಳು ಕೇಳಿ ಬರ್ತಾ ಇತ್ತು. ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಮುಖ್ಯವಾಗಿ ಅವರ ಸಂಬಂಧಿ ಏನಿದ್ದಾರೆ ಕಾರ್ತಿಕ್ ಅನ್ನುವಂಥ ವ್ಯಕ್ತಿ, ಅದು ದೇವದುರ್ಗ ತಾಲೂಕಿನಲ್ಲಿ ಇರುವಂಥ ವ್ಯಕ್ತಿ, ಅವನಿಗೆ ಸಂಬಂಧಪಟ್ಟಂಥ ದಾಖಲೆಗಳ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಆದರೆ ಅದರಲ್ಲಿ ಈಗ ಕಾರ್ತಿಕ್ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಕೈಗೆ ಸಿಕ್ಕಿಲ್ಲ. ಆದರೆ ಅವರ ತಾಯಿಯನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಕಾರಣ ಕಾರ್ತಿಕ್ನ ಏನು ಅಕೌಂಟ್ ಏನಿದೆ ಅದರಿಂದ ಕೆಲವೊಂದಿಷ್ಟು ಹಣ ವರ್ಗಾವಣೆ ಆಗಿದೆ, ಅದು ಅವರ ತಾಯಿಯ ಅಕೌಂಟ್ಗೆ ವರ್ಗಾವಣೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಮತ್ತು ಯಾವ ಕಾರಣಕ್ಕೆ ಈ ಹಣ ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಣೆ ನಡೆದಿರುವಂಥದ್ದು. ಜೊತೆಗೆ ದದ್ದಲ್ ಅವರ ನಿವಾಸದಲ್ಲಿ ಇರ್ತಕ್ಕಂಥ ದದ್ದಲ್ ಅವರ ಅಳಿಯ ಚನ್ನಬಸವ ಏನಿದ್ದಾರೆ ಅವರನ್ನು ಕೂಡ ನಿನ್ನೆಯಿಂದ ತೀವ್ರ ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ. ಜೊತೆಗೆ ಪಂಪಣ್ಣ ಏನಿದ್ದಾರೆ PA ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಈಗ ನಾವು ಅಲ್ಲಿ ನೋಡ್ತಾ ಇದ್ದೀವಿ, ಕಾರಲ್ಲಿ ಇಡಿ ಅಧಿಕಾರಿಗಳು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಿರಂತರವಾಗಿ 2 ವೆಹಿಕಲ್ಗಳಲ್ಲಿ 10 ಜನ ಅಧಿಕಾರಿಗಳು ಬಂದಿರುವಂಥದ್ದು. ಒಂದು ತಂಡ ಪಂಪಣ್ಣ ಮನೆಯಲ್ಲಿ ಇತ್ತು, ಇನ್ನೊಂದು ತಂಡ ದದ್ದಲ್ ಮನೆಯಲ್ಲಿ ತೀವ್ರ ತಪಾಸಣೆಗೆ ಒಳಪಡಿಸಿತ್ತು. ಈ ಒಂದು ವೆಹಿಕಲ್ಗಳಲ್ಲೇ ಓಡಾಟವನ್ನು ನಡೆಸಿರುವಂಥದ್ದು. ಜೊತೆಗೆ ದೇವದುರ್ಗದ ಗಲಗ್ನಿಂದ ಅಂದರೆ 140 ಕಿಲೋಮೀಟರ್ನಷ್ಟು ದೂರದಿಂದ ಕಾರ್ತಿಕ್ ತಾಯಿಯನ್ನು ಕೂಡ ಇದೇ ಮನೆಗೆ ಕರೆದುಕೊಂಡು ಬಂದು ವಿಚಾರಣೆಗೆ ಒಳಪಡಿಸಿರುವಂಥದ್ದು ಇದೆ. ಮತ್ತು ಈಗ 3 ಜನರನ್ನು ಕೂಡ ಅಂದರೆ ದದ್ದಲ್ ಮಾಜಿ PA ಪಂಪಣ್ಣ, ಜೊತೆಗೆ ದದ್ದಲ್ ಅವರ ಪತ್ನಿಯ ಸಹೋದರಿಯಾದಂಥ ಸಂಗಮ್ಮ ಅನ್ನುವಂಥವ್ರು, ಜೊತೆಗೆ ಏನು ಚನ್ನಬಸವ ಇದ್ದಾರೆ ದದ್ದಲ್ ಅವರ ಅಳಿಯ, ಅವ್ರ 3ರನ್ನು ಕೂಡ ಇಲ್ಲಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅವರು 3 ಬ್ಯಾಂಕ್ ಅಕೌಂಟ್ಗಳು ಇರ್ಬೋದು, ಅವರ ಟ್ರಾನ್ಸಾಕ್ಷನ್ಗಳನ್ನು ಟ್ಯಾಲಿ ಮಾಡ್ತಾ ಇದು ಹೇಗೆ ಹಣಗಳ ವರ್ಗಾವಣೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಣೆ ನಡೆದಿರುವಂಥದ್ದು. ಏನು 2 ಫ್ಲೋರ್ ಮನೆಯಲ್ಲಿದೆ, ಇದರ ಗ್ರೌಂಡ್ ಫ್ಲೋರ್ನಲ್ಲೇ 3ರನ್ನು ಕೂಡ ಅಧಿಕಾರಿಗಳು ವಿಚಾರಣೆಗೆ ಪಡಿಸಿದ್ದಾರೆ. ಒಂದು ಭದ್ರತೆಯಲ್ಲಿ ಈ ವಿಚಾರಣೆಯನ್ನು ನಡೆದಿರುವಂಥದ್ದು. ಪ್ರೇಮ್, ಒಟ್ಟಾರೆ ಏನು ಇನ್ನೂ ಕೆಲವು ಗಂಟೆಗಳ ಕಾಲ ಈ ವಿಚಾರಣೆ ಮುಂದುವರಿಯುವಂತ ಸಾಧ್ಯತೆ ಇದೆ. ವಿಜಯ್, ಹಾಗೆ ಸಂಪರ್ಕದಲ್ಲಿ